ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಗಿಡಗಳಿಗೆಲ್ಲ ನೀರು ಹಾಕಿ ಈ ರೀತಿ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಮನಿ ಪ್ಲ್ಯಾಂಟ್ಸ್ ಇದೆ, ಅಲ್ಲಿ ವಿಳ್ಯದೆಲೆ ಎಲೆ ಬಳ್ಳಿ ಕೂಡ ಇತ್ತು, ಅದು ಯಾಕೋ ಒಣಗೋಯ್ತು. ಅದಕ್ಕೋಸ್ಕರ ನಾನು ಒಣಗೋಯ್ತು ಅಂತ ಹೇಳಿ ಅದೇನೋ ಹುಳಿ ಮಜ್ಜಿಗೆ ಹಾಕ್ತಾರಂತೆ. ಸೊ ಅದಕ್ಕೆ ಹುಳಿ ಮಜ್ಜಿಗೆ ಹಾಕಿದಾಗ ಸ್ವಲ್ಪ ಚಿಗುರಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ತೋರಿಸ್ತೀನಿ, ಅಂದರೆ ಬೇರೆ ವ್ಲಾಗಲ್ಲಿ ತೋರಿಸ್ತೀನಿ ಅದು ಯಾವ ಥರ ಚಿಗುರುತ್ತೆ ಅಂತ. ಇನ್ನು ಪುಟಾಣಿ ಎಲೆ ಬಿಟ್ಟಿದೆ. ಸೊ ಚಿಗುರಿದ ತಕ್ಷಣ ಖುಷಿ ನೋಡ್ತಾ ಇರ್ಬೋದಲ್ಲಿ ಸ್ವಲ್ಪ ಚಿಗುರಿದೆ. ಪೂರ ಒಣಗೋಗಿರೋದು. ದಿನ ನಾನು ಅದಕ್ಕೆ ನೀರು ಹುಳಿ ಮಜ್ಜಿಗೆ ಒಂದು ಸಲ ಹಾಕಿದ್ದೆ ಅಷ್ಟೇ. ಬಟ್ ನೀರು ಹಾಕ್ತಾ ಬಂದೆ, ಅದು ತುಂಬ ಚೆನ್ನಾಗಿ ಚಿಗುರುತ್ತಾ ಬಂತು. ಸೊ ತಿಂಡಿಗೋಸ್ಕರ ಏನೇನು ಬೇಕೋ ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಬ್ಬರು ಮಕ್ಕಳ ಜೊತೆ ನನ್ನ ರೂಟೀನ್ ಹೀಗೆಲ್ಲ ನಡೀತಾ ಇರುತ್ತೆ. ಅಲ್ಲೆಲ್ಲ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಆಡೋದೆ ಹಾಗೆ. ಇನ್ನೇನು ಮಾಡೋಕ್ಕಾಗುತ್ತೆ. ನನ್ನ ಪುಟ್ಟ ಪಾಪ ಬಂದಿದ್ದಾನೆ ನೋಡಿ, ಇಲ್ಲಿ ಕೈ ಕಾಣಿಸ್ತಾ ಇದೆ. ನೀರುಳ್ಳಿ ಕಟ್ ಮಾಡಬೇಕಾದ್ರೆ ಬಿಡ್ತಾ ಇರಲಿಲ್ಲ. ಓಕೆ ಫೈನ್. ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನೀವೆಲ್ಲ ಅಂದ್ಕೊಂಡಿರ್ಬೋದು ಉಪ್ಪಿಟ್ಟು ಈ ರೀತಿ ಮಾಡಿದ್ರೆ ಈ ತಿಂದೇ ಇರೋರು ಕೂಡ ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಅಂದರೆ ಎಲ್ಲರೂ ಮಾಡ್ತಾರೆ ಖಂಡಿತ, ನಾರ್ಮಲ್ ಆಗಿರೋ ಉಪ್ಪಿಟ್ಟೆ. ಬಟ್ ನಾರ್ಮಲ್ ಆಗಿರೋದೇ ನನ್ನ ಸ್ಟೈಲಲ್ಲಿ ನಾನು ಉಪ್ಪಿಟ್ಟು ಮಾಡಿ ನಿಮಗೆ ತೋರಿಸ್ತೀನಿ, ಆಯಿತಾ? ಎಲ್ಲರೂ ಎಲ್ಲ ಥರನೂ ಉಪ್ಪಿಟ್ಟು ಮಾಡ್ತಾರೆ ಖಂಡಿತ, ಎಲ್ಲರ ಮನೆಯೂ ನಾರ್ಮಲ್ ಆಗಿರೋ ಉಪ್ಪಿಟ್ಟೆ ಮಾಡೋದು. ಬಟ್ ಇಲ್ಲಿ ಸ್ವಲ್ಪ ನನಗೆ ಗೊತ್ತಿರೋ ರೀತಿ, ನಾನು ತಿಳ್ಕೊಂಡಿರೋ ರೀತಿ ನಾನು ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಬಟ್ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ನಾನು ಈ ರೀತಿ ಮಾಡಿದ್ದೀನಿ. ಎಣ್ಣೆ ಹಾಕ್ತಾಯಿದ್ದೀನಿ, ಪಾತ್ರೆ ಇಟ್ಟು ಅದಕ್ಕೆ ಸಾಸಿವೆ ಹಾಕ್ತೀನಿ. ಈಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಣಸಿನಕಾಯಿ, ನೀರುಳ್ಳಿ, ಕಟ್ ಮಾಡಿರೋ ನೀರುಳ್ಳಿ ಹಾಕಿ ಫ್ರೈ ಮಾಡಿ ಚೆನ್ನಾಗಿ. ಕಾಯ್ತಾ ಇದೆ ಎಣ್ಣೆ. ಸೊ ಜೀರಿಗೆ ಎಲ್ಲನೂ ಹಾಕಿದ್ದೀನಿ. ಫ್ರೈ ಮಾಡಿ ಇದರಲ್ಲಿ ಈಗ ಹಾಕ್ತಾಯಿದ್ದೀನಿ. ಬಟ್ ನಾನು ಇಲ್ಲಿ ವಾಯ್ಸಲ್ಲಿ ನಾನು ಬೇಗ ಹೇಳಿಬಿಟ್ಟಿದ್ದೀನಿ. ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀವೇನು ಅಂದ್ಕೊಳ್ಳಲ್ಲ ಅಂತ ಅನ್ಕೋತೀನಿ. ಚೆನ್ನಾಗಿ ಫ್ರೈ ಮಾಡಿ ಮತ್ತು ರವೆನ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು. ಹಂಗಂತ ಒದಿಸ್ಬಿಟ್ರೆ ಅದು ಟೇಸ್ಟೇ ಹೊರಟೋಗುತ್ತೆ. ಒತ್ತಿಸ್ಬಾರ್ದು, ಗೋಲ್ಡನ್ ಬ್ರೌನಿಷ್ ಬರಬೇಕು, ಅಲ್ಲಿವರೆಗೂ ಉರಿತಾ ಇರಬೇಕು. ಅದು ಎಷ್ಟು ಗಮ್ ಅಂತ ಉರಿತೀವಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಅಷ್ಟು ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು. ನಾನಂತೂ ಉಪ್ಪಿಟ್ಟು ಲವರಪ್ಪ. ನಂತರ ಯಾರೆಲ್ಲ ಉಪ್ಪಿಟ್ಟು ಲವರು ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಇದಕ್ಕೆ ನಾನು ನೀರಿಗೆ ಕಾಯಿ ಹಾಕಿದ್ದೀನಿ, ಬಿಕಾಸ್ ಅದು ಇದಾಗಬಾರ್ದು, ಅಳಿಸೋಗಬಾರ್ದು ಅಂತ. ಏಕೆಂದರೆ ಮೇಲ್ಕಾಯಿ ಹಾಕಿದರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಬಟ್ ಮಧ್ಯಾಹ್ನದಷ್ಟೊತ್ತಿಗೆ ಹೋಗಿರುತ್ತೆ, ಬಾಕ್ಸ್ಗೆಲ್ಲ ಹಾಕಬೇಕಲ್ಲ, ಲಂಚ್ ಬಾಕ್ಸ್ಗೆ, ಅದು ಇರೋದಿಲ್ಲ ಪಾಪುಗೆ ಎಲ್ಲ. ಹಾಗಾಗಿ ಕಾಯಿನ ಕುದಿಯೋದಕ್ಕೆ ಹಾಕ್ಬಿಡ್ತೀನಿ ನೀರಿಗೆ. ಸೊ ರವೆ ಹಾಕಿದ್ದೀನಿ, ಬಟ್ ಇಲ್ಲಿ ಸ್ಕಿಪ್ ಆಗಿದೆ. ಇಟ್ಸ್ ಓಕೆ. ನಾನು ಉಪ್ಪಿಟ್ಟು ರೆಡಿ ಆಯಿತು. ತುಪ್ಪ ಹಾಕಿ ಸರ್ವ್ ಮಾಡಿದ್ದೀನಿ ಪಾಪುಗೆ, ಅಂದರೆ ನನ್ನ ಮಗನಿಗೆ. ಅವನಿಗೆ ತಿನ್ನಿಸೋದೊಂದೇ ಬಾಕಿ. ತಿನ್ನಿಸಿ ಸ್ಕೂಲಿಗೆ ಕಳಿಸಿದ್ರೆ ನಾನು ಉಪ್ಪಿಟ್ಟಾಯಿತು. ಇವತ್ತಿನ ವ್ಲಾಗ್ ಮುಗೀತು.